ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಕೋಲ್ಡ್ ಆಗಿದೆ, ಹಾಗೆಯೇ ಹುಷಾರಿಲ್ಲ, ಚೂರು ಹೆಲ್ತ್ ಅಪ್ಸೆಟ್ ಆಗಿದೆ. ನಾನು ಈ ವಿಡಿಯೋನ ಮುಂಚೆ ಅಪ್ಡೇಟ್ ಮಾಡಿದ್ದೆ, ಏನೋ ಗೊತ್ತಿಲ್ಲ ಕಾರಣಾಂತರಗಳಿಂದ ಅದು ಯೂಟ್ಯೂಬ್ ಕಡೆಯಿಂದನೇ ಡಿಲೀಟ್ ಆಗಿದೆ. ನಾನು ಅಂದ್ಕೊಂಡೆ ನನ್ನ ಬರ್ತ್ಡೇ ವಿಡಿಯೋ ಆ್ಯಡ್ ಮಾಡಿದ್ನಲ್ಲ, ಅದರಲ್ಲಿ ಕ್ಯಾಂಡಲ್ದು ಫೈಯರ್ ಇತ್ತಲ್ಲ, ಹಾಗಾಗಿ ಅದೇನೋ ಚಿಲ್ಡ್ರನ್ಸ್ದು ಅಂತ ಏನೋ ಬಂದಿತ್ತು. ಅದಕ್ಕಿರ್ಬೋದು ಅಂತ ಹೇಳಿ ನಾನು ಬರ್ತ್ಡೇ ವೀಡಿಯೋನ ಮಾತ್ರ ಕಟ್ ಮಾಡಿ ನಮ್ಮ ಅಜ್ಜಿ ಬರ್ತ್ಡೇ ಏನು ಸೆಲೆಬ್ರೇಷನ್ ಮಾಡಿದ್ವಿ 75 ಇಯರ್ಸ್ದು, ಅದನ್ನು ಮಾತ್ರ ಮತ್ತೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ, ನಾನು ಆಮೇಲೆ ಅವ್ರು ನನಗೆ ಡಿಲೀಟ್ ಮಾಡಿ ನೀವು ಮಾತ್ರ ಈ ವಿಡಿಯೋನ ನೋಡ್ಬೋದು ಅಂತೇಳಿ ನನಗೆ ಅದರಲ್ಲಿ ಸೆಟ್ಟಿಂಗ್ಸ್ ಹೋಗಿ ನೋಡಿದಾಗ ಆ ಥರ ಮೆನ್ಷನ್ ಮಾಡಿದರು. ಹಾಗಾಗಿ ಬೇಡ ಅಂತ ಹೇಳಿ ಆ ವಿಡಿಯೋನ ಅಲ್ಲಿಗೆ ಕಟ್ ಮಾಡಿ ಇವಾಗ ನಾನು ಇದನ್ನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ, ಇದನ್ನು ಏನಾದರೂ ಹಾಗೆ ಆದರೆ ಇನ್ನು ನಾನು ಬರ್ತ್ಡೇ ವೀಡಿಯೋನೇ ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂಥೇಳಿ. ನಾನು ಅವತ್ತೇ ಹೇಳಿದಾಗೆ ಇವತ್ತು ನಮ್ಮ ಅಜ್ಜಿ ಬರ್ತ್ಡೇ ಡಿಸೆಂಬರ್ 1ನೇ ತಾರೀಕು. ಮೊಮ್ಮಕ್ಕಳು, ಮರಿಮಕ್ಕಳು ಅಥವಾ ಮಕ್ಕಳು ಎಲ್ಲರೂ ಸೇರಿ ನಮ್ಮ ಅಜ್ಜಿ ಬರ್ತ್ಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ಸೇರಿಕೊಂಡು ನಮ್ಮ ಅಜ್ಜಿದು ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಒಂದು ಎಷ್ಟು ಜನ ಇದ್ದಾರೆ? 5 ಜನ ಇದ್ದಾರೆ. ಆ್ಯಂಡ್ ಮೊಮ್ಮಕ್ಕಳು 12 ಜನ ಇದ್ದಾರೆ. ಅವರಿಗೆ ಮಕ್ಕಳು 6 ಜನ ಇದ್ದಾರೆ, 3 ಗಂಡು 3 ಹೆಣ್ಣು. ಹಾಗೆ ಫೈನಲ್ ಆಗಿ ಅಜ್ಜಿ ಬರ್ತ್ಡೇ ಎಲ್ಲ ಮಾಡಿ ಕೇಕ್ ಎಲ್ಲ ಕಟ್ ಮಾಡಿ ಕೇಕ್ ಎಲ್ಲ ತಿಂದ ಮೇಲೆ ಮೊಮ್ಮಕ್ಕಳು ಎಲ್ಲ ಸೇರಿ ಗಿಫ್ಟ್ ಕೊಡ್ತಾ ಇದ್ದಾರೆ ಅಜ್ಜಿಗೆ. ಅದನ್ನು ಮರಿಮಕ್ಕಳು ಕೈಯಲ್ಲಿ ಕೊಡಿಸ್ತಾ ಇದ್ದಾರೆ. ಇದರಲ್ಲಿ ನನ್ನ 2 ಮಕ್ಕಳು ಮಿಸ್ಸಿಂಗ್ ಇದ್ದಾರೆ. ಇನ್ನು ಮಿಕ್ಕಿದ್ದು 3 ಜನ ಮರಿಮಕ್ಕಳು ಇಲ್ಲೇ ಇದ್ದಾರೆ ನೋಡಿ. ಗೋಲ್ಡ್ ರಿಂಗ್ನ ಗಿಫ್ಟ್ ಮಾಡ್ತಾ ಇದ್ದಾರೆ ಅಜ್ಜಿಗೆ, ಏನಾದರೂ ಒಂದು ಗೋಲ್ಡ್ ಕೊಡಬೇಕು ಅಂತ ಹೇಳಿ. ಮೊಮ್ಮಕ್ಕಳೆಲ್ಲ ಈಗ ದುಡಿತಾ ಇದ್ದಾರಲ್ಲ, ಕೆಲವ್ರಿಗೆ ಮದುವೆ ಆಗಿದೆ, ಕೆಲವರು ದುಡಿತಾ ಇದ್ದಾರೆ. ಹಾಗೆ ಎಲ್ಲರೂ ಪ್ಲ್ಯಾನ್ ಮಾಡಿ ಒಂದು ಗೋಲ್ಡ್ ರಿಂಗ್ ತೊಗೊಂಡು ಅಜ್ಜಿಗೆ ಕೊಡ್ತಾ ಇದ್ದಾರೆ. ಖುಷಿ ಆಯಿತು. ನಾನು ಹೋಗಿದ್ದೆ, ಆದರೆ ನನ್ನ ವಿಡಿಯೋ ನಾನು ಮಾಡ್ಕೊಳಕ್ಕಾಗಿಲ್ಲ ಕಾರಣಾಂತರಗಳಿಂದ. ಐ ಹೋಪ್ ನೀವು ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ. ಈಗ ನನಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಹುಷಾರಿಲ್ಲ, ಆದರೂ ವಿಡಿಯೋ ಮಾಡ್ತಾಯಿದ್ದೀನಿ. ವೆದರ್ ಚೇಂಜ್ ಇರೋ ಕಾರಣ ಅನಿಸುತ್ತೆ, ತುಂಬ ಕೋಲ್ಡ್ ಆಗಿಬಿಟ್ಟಿದೆ ನನಗೆ. ಈಗ ಕ್ರಿಸ್ಮಸ್ ಟೈಮ್ ಹತ್ರ ಬರ್ತಾ ಇರೋದ್ರಿಂದ ಮನೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇದೆ, ಡಸ್ಟ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಲ್ಲ, ಹಾಗಾಗಿ ಹಂಗಾಯ್ತಾ ಏನೋ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಕೋಲ್ಡ್ ಆಗೋಗ್ಬಿಟ್ಟಿದೆ. ನನ್ನಿಂದ ನನ್ನ ಮಕ್ಳಿಗೂ ಕೋಲ್ಡ್ ಆಗಿಬಿಟ್ಟಿದೆ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಈ ವಿಡಿಯೋ ಯೂಟ್ಯೂಬರ್ ಡಿಲೀಟ್ ಮಾಡಿದ ಕಾರಣ ನಾನೇ ಮತ್ತೆ ವಿಡಿಯೋನ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಫೈನಲ್ ಆಗಿ ಎಲ್ಲ ಮುಗಿಸಿ ಊಟಕ್ಕೆ ಬಂದ್ವಿ. ಊಟ ಗೀ ರೈಸು ಮತ್ತು ವೈಟ್ ರೈಸ್ ಅಲ್ಲ, ಗೀ ರೈಸು ಮತ್ತು ಚಿಕನ್ ಸಾರು ಮಾಡಿದರು, ಚೆನ್ನಾಗಿತ್ತು. ಊಟ ಎಲ್ಲ ಮಾಡಿಕೊಂಡು ಫ್ಯಾಮಿಲಿ ಜೊತೆಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಕಸಿನ್ಸ್ ಜೊತೆ ಎಲ್ಲ ಕುತ್ಕೊಂಡು ಮಾತಾಡ್ದಲೇ ತುಂಬ ದಿನ ಆಗೋಗಿತ್ತು. ಆ್ಯಂಡ್ ನಮ್ಮ ಅಣ್ಣನ ಮದುವೆ ಟೈಮಲ್ಲಿ ಎಲ್ಲರೂ ಸಿಕ್ಕಿದ್ರು. ಆವಾಗ ಅದು ಇದು ಟೆನ್ಷನಲ್ಲಿ ಮಾತಾಡೋಕ್ಕಾಗಿರಲಿಲ್ಲ. ಇವಾಗ ಎಲ್ಲರೂ ಸಿಕ್ಕಿದ್ರು ಅಂತೇಳಿ ಎಲ್ಲರ ಜೊತೆ ಕುತ್ಕೊಂಡು ಮಾತಾಡಿ ಇವತ್ತು ನೆಕ್ಸ್ಟ್ ಡೇ ವಿಡಿಯೋ ಮಾಡ್ತಾ ಇದ್ದೀನಿ. ಮನೆ ನೋಡಿ ಯಾವ ರೇಂಜಿಗೆ ಗಲೀಜಾಗಿದೆ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಯಾವ ರೇಂಜಿಗಿದೆ ನೋಡಿ, ಯಾವ ರೇಂಜಿಗೆ ಮಾಡಿ ಇಟ್ಟಿದ್ದೀವಿ ಅಂತ ನೋಡಿ. ಪೈಂಟಿಂಗ್ ಮಾಡ್ತಾಯಿದ್ದೀವಿ. ಪೈಂಟಿಂಗ್ ಮಾಡಬೇಕು ಅಂದರೆ ಎಲ್ಲನೂ ಆ ಕಡೆ ಈ ಕಡೆ ತೆಗೆದು ಎಲ್ಲ ಮಾಡ್ತಾಯಿದ್ದೀವಿ. ಕ್ರಿಸ್ಮಸ್ ಬಂದಮೇಲೆ ವರ್ಷಕ್ಕೊಂದು ಸರಿ ಆದರೆ ಎಲ್ಲನೂ ಕ್ಲೀನ್ ಮಾಡಬೇಕಲ್ಲ. ಈಗ ಪೈಂಟಿಂಗಾಗಿ ಕೆಲವೊಂದು ಕೆಲಸ ಎಲ್ಲ ಮುಗಿಸಿದ ಮೇಲೆ ಮತ್ತು ತಿಂಡಿಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಮೊದಲು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ತಿಂಡಿ ಮಾಡೋಕ್ಕೆ ಕೈ ಹಾಕೋಣ ಅಂತ ಅಂದ್ಕೊಂಡು ಫಸ್ಟ್ ಪೈಂಟಿಂಗ್ ಎಲ್ಲ ಮುಗಿಸ್ಕೊಳ್ತಾ ಇದ್ದೀವಿ. ಹಾಗೆಯೇ ನಮ್ಮ ಚರ್ಚ್ ಕಡೆಯಿಂದನೂ ಬರ್ತಾರೆ ಮನೆಗೆ. ಅವ್ರು ಬಂದಾಗ ಸ್ವಲ್ಪ ಮನೆ ಕ್ಲೀನ್ ಇರಲಿ ಅಂತ ಹೇಳಿ, ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ನನ್ನ ಮಗಳು ನೋಡಿ ಇಲ್ಲಿ ಬಂದು ಆಟ ಆಡ್ತಿದ್ದಾಳೆ. ಇವಾಗ ನನ್ನ ಮಗಳು ಆಟ ಆಡಿ ಮೈಯೆಲ್ಲ ಗಲೀಜು ಮಾಡ್ಕೊಳ್ತಾ ಇದ್ದಾಳೆ. ಅದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಮನೆ ಕೆಲಸ ಕಂಟಿನ್ಯೂ ಆಗ್ತಾ ಇದೆ. ಇವಾಗ ನೀವು ನೋಡ್ತಾ ಇರ್ಬೋದು, ನೆಲಕ್ಕೆ ಸೀಟ್ ಹಾಕ್ತಾ ಇದ್ದೀವಿ. ಇದು ಯಾರೋ ಹೇಳಿದರು, ಸಜೆಷನ್ ಮಾಡಿದರು ಅಂತ ಹಾಕಿದ್ವಿ. ಖಂಡಿತವಾಗ್ಲೂ ಇದು ನೋಡಬೇಕು, ನನಗೇನೋ ಅಷ್ಟು ಒಳ್ಳೇದಲ್ಲ ಅಂತ ಅನ್ನಿಸ್ತಾ ಇದೆ. ನೋಡೋಣ ಹೇಗಿರುತ್ತೆ ಅಂತ. ಈಗ ಚಿಕ್ಕಮಂಗ್ಳೂರಿಗೆ ಹೋಗೋಕ್ಕಿದೆ, ಪಟ ರೆಡಿಯಾಗಿ ಹೋಗೋಣ ಬನ್ನಿ.
ಫಸ್ಟು ಚಿಕ್ಕಮಂಗ್ಳೂರಿಗೆ ಹೋಗಿದ್ದೆ ನನ್ನ ಕಣ್ಣಿಗೆ ಕಾಣಿಸಿದ್ದು ಫಿಶ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಈ ಸರಿ ಫಿಶ್ ಏನಾದರೂ ನಾವು ಮನೆಗೆ ಸಾಕಬೇಕು ಅಂತ ಹೇಳಿ ಫಿಶ್ ತೊಗೊಳಕ್ಕೆ ಅಂತ ಹೋಗಿದ್ವಿ. ಅಲ್ಲಿ ನಾವು ಹೋಗ್ಬೇಕಾದ್ರೆ ಫಸ್ಟು ಫಿಶ್ ಮಾರ್ಕೆಟ್ ಹತ್ರನೇ ಹೋಗ್ತಾ ಇದ್ವಿ. ಅಂದರೆ ತಿನ್ನೋ ಫಿಶ್ ಅಲ್ಲ, ಈ ಥರ ಸಾಕೋದು. ಸೊ ಹಾಗಾಗಿ ಫಿಶ್ನೆಲ್ಲ ತೊಗೊಂಡು ಅಲ್ಲಿಂದ ನಾಳೆ ನಮ್ಮ ಚರ್ಚಿಂದ ಮನೆಗೆ ಬರ್ತಾರೆ, ಸಂಡೇ ಡಿಸೆಂಬರ್ 8th. ಸೊ ಹಾಗಾಗಿ ಕೆಲವೊಂದು ಸಾಮಾನುಗಳೆಲ್ಲ ಬೇಕಿತ್ತು ಅಡುಗೆ ಮಾಡ್ಸೋಕ್ಕೆ ಅಂತೇಳಿ. ಹಾಗಾಗಿ ಎಲ್ಲನೂ ತಗೊಳ್ತಾ ಇದ್ದೀವಿ. ತುಂಬ ರೇಟ್ ಆಗಿಬಿಟ್ಟಿದೆ ರೇಷನ್ಗಳೆಲ್ಲ. ತುಂಬ ಅಂದರೆ ತುಂಬ ರೇಟ್ ಆಗೋಗ್ಬಿಟ್ಟಿದೆ. ಯಾವಾಗ ರೇಟೆಲ್ಲ ಕಮ್ಮಿ ಆಗುತ್ತೆ ಅಂತಲೇ ಗೊತ್ತಿಲ್ಲ. ಜಸ್ಟ್ ಇಷ್ಟಕ್ಕೆ 500 ರುಪೀಸ್ ಆಯಿತು. ಇಟ್ಸ್ ಓಕೆ. ನೋಡಿ ಎಲ್ಲ ಸಾಮಾನುಗಳೆಲ್ಲ ತೊಗೊಂಡಿದ್ದೀನಿ. ನಾಳೆ ದಿವಸ ತುಂಬ ಚೆನ್ನಾಗಿರುತ್ತೆ. ನಾಳೆ ವೀಡಿಯೋನ ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ. ಮಕ್ಕಳಿಗಂತೂ ತುಂಬ ಖುಷಿ ಆಗುತ್ತೆ. ನನಗೂ ಪರ್ಸ್ನಲ್ಲಾಗಿ ತುಂಬ ಖುಷಿ ಆಯಿತು. ಸೊ ಇವಾಗ ಹಾಲು ಮೊಸರು ಎಲ್ಲ ತಗೊಂಡು ಚಿಕನ್ ತೊಗೊಳ್ಳೋಣ ಅಂತ ಹೋದ್ವಿ. ಟೆಂಡರ್ ಚಿಕನ್ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮ್ ನಾನು ತೊಗೊಳ್ತಾ ಇರೋದು ಟೆಂಡರ್ ಚಿಕನ್ನು. ತುಂಬ ಚೆನ್ನಾಗಿತ್ತು. ನನಗಂತೂ ಪರ್ಸ್ನಲ್ಲಾಗಿ ತುಂಬ ಇಷ್ಟ ಆಯಿತು. ಶೀತ ಆಗಿರೋ ಕಾರಣ ನನಗೆ ಸ್ವಲ್ಪ ಟೇಸ್ಟ್ ಗೊತ್ತಾಯಿತು. ಅಂದರೆ ಒಂದು 75% ಟೇಸ್ಟ್ ಗೊತ್ತಾಯಿತು. ಚೆನ್ನಾಗಿತ್ತು. ಮನೇಲೆಲ್ಲರೂ ಒಳ್ಳೆ ಒಪಿನಿಯನ್ನೇ ಕೊಟ್ಟರು. ಚೆನ್ನಾಗಿದೆ, ಚಿಕನ್ ಸಾಫ್ಟ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಅಂತೇಳಿ. ರೇಟೂ ಅಷ್ಟೇ ಜಾಸ್ತಿ ಏನಿರಲಿಲ್ಲ. ನಾರ್ಮಲ್ ಚಿಕನ್ ಅಂಗಡಿಗೆ ಹೋಗಿ ಅದಕ್ಕೂ ಟೆಂಡರ್ ಚಿಕನ್ಗೂ ಒಂದು 20 ರುಪೀಸ್ ಏನೋ ಡಿಫ್ರೆನ್ಸ್ ಇತ್ತು ಅಷ್ಟೇ. ನೋಡ್ತಾ ಇರ್ಬೋದು ಮಳೆ ಬರೋಂಗಾಗಿದೆ. ಇವಾಗ ನಾವು ಎಲ್ಲ ರೇಷನೆಲ್ಲ ತಗೊಂಡು ಎಲ್ಲ ಆದಮೇಲೆ ಹೊರಡಬೇಕು. ನಮ್ಮ ಮನೆಗೆ ಹೋಗೋ ದಾರಿ ಹೇಗಿದೆ ಅಂತ ನೀವು ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ, ನೋಡಿದ್ದೀರಲ್ಲ. ಆನೆಗಳೇನಾದರೂ ಇರುತ್ತೆ ಅಂತ ಭಯ ಆಗುತ್ತೆ. ಸೊ ಹಾಗಾಗಿ ಇವಾಗ ಮನೆಗೆ ಹೊರಟಿದ್ದೀವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ನಾಳೆ ವೀಡಿಯೋನ ಪ್ಲೀಸ್ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಆದಷ್ಟು ನಾಳೆ ವೀಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್ ಬಾಯ್.